ನೋಡಿ ಗೊಜ್ಜು ಅವಲಕ್ಕಿ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ. ಇದು ಗೊಜ್ಜು ಅವಲಕ್ಕಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕಿ ಮಾಡ್ತಿರೋದು. 1 ಲೋಟ ಗಟ್ಟಿ ಅವಲಕ್ಕಿ ಹಾಕಿ ಒಂದು 3-4 ಬಾರಿ ತೊಳಿಬೇಕು ನೋಡಿ. ತೊಳೆದು ಒಂದು ಲೋಟಕ್ಕೆ 1/4 ಲೋಟ ನೀರು ಇಡಿಸುತ್ತೆ ಗಟ್ಟಿ ಅವಲಕ್ಕಿಗೆ. ಹಾಕಿ ನೆನೆಸಿಟ್ಟು ಬಿಡಬೇಕು ಒಂದು ಅರ್ಧ ಗಂಟೆ. ಚೆನ್ನಾಗಿ ಉದ್ರಾಗುತ್ತೆ. ಎಣ್ಣೆ 2 ಸ್ಪೂನ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೂಜೆಗಳ ದಿವಸ ಆವಾಗಾದರೆ ಈರುಳ್ಳಿ ಹಾಕ್ಕೊಳ್ಳೋದು ಬೇಡ, ಮಾಮೂಲಿ ಆದರೆ ಹಾಕ್ಕೊಳ್ಳಿ. ಈರುಳ್ಳಿ 2 ಈರುಳ್ಳಿ ಹಾಕಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ, 1 ಕಡ್ಡಿ ಫ್ರೆಶ್ ಆಗಿರೋ ಕರಿಬೇವು ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿದ್ರೆ ಒಂದು ಸ್ವಲ್ಪ ಬೇಗ ನೀರು ಬಿಟ್ಕೊಂಡು ಫ್ರೈ ಆಗುತ್ತೆ. ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಇವಾಗ ನೋಡಿ ಈ ಗೊಜ್ಜು ಅವಲಕ್ಕಿದು ಪುಡಿ ಒಂದು ಬಾಟ್ಲಿಗೆ ಏರ್ಟೈಟ್ ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ರೆ ಒಂದು 3 ತಿಂಗಳಾದರೂ ಏನೂ ಆಗೋದಿಲ್ಲ. ಆ ಪುಡಿ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿಬಿಡೋದು, ಇನ್ನು ನೆನೆಸಿರೋ ಅವಲಕ್ಕಿ ಹಾಕಿ ಕಲಸೋದು, ಇಷ್ಟೇ ನೋಡಿ. ಇನ್ನೂ ನಿಮ್ಗೆ ಬೇಕಾದ್ರೆ ನೆನೆಸೋವಾಗೇ ಅವಲಕ್ಕಿ ಜೊತೆ ಹಾಕಿ ನೆನೆಸ್ಬೋದು. ಹಿಂಗಾದರೆ ಒಗ್ಗರಣೆಯಲ್ಲಿ ಇದಾಗಿರುತ್ತಲ್ವ, ಇನ್ನೂ ಟೇಸ್ಟ್ ಬರುತ್ತೆ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.